ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸ್ನೇಹಿತರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತೇನೆ. ಈ ದಿವಸದಲ್ಲಿ ನಾವು ದೇವರ ವಾಕ್ಯದ ಭಾಗವನ್ನು ಧ್ಯಾನ ಮಾಡುವ ಮೊದಲು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ಜೀವನದಲ್ಲಿ ನೀನಿಟ್ಟಂಥ ಉದ್ದೇಶವನ್ನು ನೆರವೇರಿಸು. ಸ್ವಾಮಿ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ನಿನ್ನ ವಾಕ್ಯದ ಸತ್ಯಗಳನ್ನು ನಮಗೆ ಪ್ರಕಟಪಡಿಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನನ್ನ ಪ್ರಿಯರೇ, ಕಳೆದಂಥ ಅನೇಕ ವಾರಗಳಿಂದ ಬಬಿಲೋನ್ ಪಟ್ಟಣದ ನಾಶನದ ಕುರಿತು ಬಹಳ ಸವಿಸ್ತಾರವಾಗಿ ಧ್ಯಾನ ಮಾಡುತ್ತಾ ಬಂದೆವು. 18ನೇ ಅಧ್ಯಾಯ ಪ್ರಕಟಣೆ ಗ್ರಂಥ, ಅಲ್ಲಿಯವರೆಗೆ ನಾವು ಮುಕ್ತಾಯ ಮಾಡಿದ್ದೇವೆ. ಇವತ್ತು ನಾವು 19ನೇ ಅಧ್ಯಾಯವನ್ನು ಪ್ರವೇಶ ಮಾಡುತ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ನಿಮ್ಮ ಕನ್ನಡ ಬೈಬಲ್ನಲ್ಲಿ ನೀವು ಮೇಲ್ಗಡೆ ತಲೆಬರಹವನ್ನು ನೋಡಿದರೆ ಅಲ್ಲಿ ಹೀಗೆ ಉಂಟು: ಬಾಬೆಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದ ಹರ್ಷವನ್ನು ಕುರಿತದ್ದು ಎಂಬುದಾಗಿ. ನಾವು ಸುಮಾರು ಮೊದಲಿನ 10 ವಚನಗಳನ್ನು ಧ್ಯಾನ ಮಾಡುವಾಗ ಪರಲೋಕದಲ್ಲಿ ಬಹಳ ಹರ್ಷ ಉಂಟಾಯಿತಂತೆ. ಯಾಕೆ ಹರ್ಷ ಉಂಟಾಯಿತು? ನಾವು ಅದನ್ನು ಇವತ್ತಿನಿಂದ ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡೋಣ. ನಾವು ನಿಧಾನವಾಗಿ ಈ ವಾಕ್ಯ ಭಾಗಗಳನ್ನು ನಾವು ಗಮನಿಸೋಣ. ನಾನು ಮೊದಲು ಕೆಲ ವಿಷಯಗಳನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದ. ಅವರು ಹಲ್ಲೆಲೂಯ, ಜಯವೂ ಪ್ರಭಾವವೂ ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ, ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ 2ನೇ ಸಾರಿ ಹಲ್ಲೆಲೂಯ ಎಂದು ಆರ್ಭಟಿಸಿ, ಅವಳ ದಹನದಿಂದುಂಟಾದ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. ಆಗ 24 ಮಂದಿ ಹಿರಿಯರು, ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೆನ್ ಹಲ್ಲೆಲೂಯ ಅಂದರು ಎಂಬುದಾಗಿ. Now in this passage we see that there is a great rejoicing in heaven. Now the word of God says, after these things I heard something like a loud voice of great multitude in heaven, saying, Hallelujah, salvation and glory and power belong to our God, because his judgments are true and righteous. For he has judged the great harlot who was corrupting the earth with her immorality, and he has avenged the blood of his bondservants on her. And a second time they said, Hallelujah! Her smoke rises up forever and ever. And the 24 elders and the 4 living creatures fell down and worshipped God who sits on the throne, saying, Amen, Hallelujah. And a voice came from throne saying, Give praise to our God, all you his bond servants, you who fear him, the small and the great. ನನ್ನ ಪ್ರಿಯರೇ, ದೇವರು ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಇವಾಗ ನಾವು ಓದಿದಂಥ ವಾಕ್ಯದಲ್ಲಿ ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾದಂಥ ಸಂತೋಷ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ.
why there was rejoicing. You know, the Bible lists many reasons for giving thanks to God. ದೇವರಿಗೆ ಉಪಕಾರ ನಾವು ಯಾಕೆ ಸಲ್ಲಿಸಬೇಕು ಎಂಬುದಕ್ಕಾಗಿ ಸತ್ಯವೇದವು ಅನೇಕ ಕಾರಣಗಳನ್ನು ನಮಗೆ ಕೊಡುವಂತಹದ್ದಾಗಿದೆ. Now our God is to be praised first of all for all the perfections of His glorious being. ಆತನು ಪರಿಪೂರ್ಣನು ಮಹಿಮೆಯುಳ್ಳಂತ ದೇವರು ಆಗಿದ್ದಾನೆ. ನಾವು ಇಬ್ರಿಯರ ಗ್ರಂಥ 13ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗಲೂ ನಾವು ಅದನ್ನು ನೋಡ್ತೇವೆ. ನಾವು the word says through him, then the writer to the Hebrews, let us continually offer up sacrifice of praise to God. That is the fruit of lips that give thanks to His name. ನಾವು ಆತನ ನಾಮಕ್ಕೆ ಸಲ್ಲಿಸುವಂತ ಸ್ತುತಿ ಆರಾಧನೆಯಾಗಿದೆ. One of the perfections God is to be praised for is His holiness. ಆತನು ಪರಿಪೂರ್ಣನು ಎಂಬುದಾಗಿ ಹೇಳುವಾಗ ಅದರಲ್ಲಿರತಕ್ಕಂಥ ಒಂದು ಬಹಳ ಗಂಭೀರವಾದಂಥ ಒಂದು ಸತ್ಯ ಆತನ ಪರಿಶುದ್ಧತೆ. Now if you look into Psalm 30 and verse 4, you know what David is declaring. ದಾವೀದನು ಏನು ಹೇಳ್ತಾ ಇದ್ದಾನೆ? Sing praise to the Lord, you His godly ones, and give thanks to His holy name. ಆತನ ಪವಿತ್ರ ನಾಮಕ್ಕೆ, I want you to notice that word, ಆತನ ಪರಿಶುದ್ಧ ಅಥವಾ ಪವಿತ್ರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸಿರಿ. Now the similar utterances are there even in 1 Chronicle 16:35, Psalm 97:12, Psalm 106 and verse 47. Now God is also to be praised for His mercy. ಮೊದಲನೇದು ಆತನ ಪರಿಶುದ್ಧತೆ, ಎರಡನೇದು ಆತನ ಕರುಣೆ. Concluding a psalm in which God's loving kindness is praised in every verse. Psalm 136 verse 26 commands like this. 136ನೇ ಕೀರ್ತನೆ 26ನೇ ವಚನದಲ್ಲಿ ಈ ರೀತಿಯಲ್ಲಿ ಅಲ್ಲಿ ಬರೆದಂಥ ಒಂದು ಅಪ್ಪಣೆಯನ್ನು ನಾವು ನೋಡ್ತಾ ಇದ್ದೇವೆ. ಗಿವ್ ಥ್ಯಾಂಕ್ಸ್ ಟು ದ ಗಾಡ್ ಆಫ್ ಹೆವನ್. ವೈ? ಗಿವ್ ಥ್ಯಾಂಕ್ಸ್ ಟು ದ ಗಾಡ್ ಆಫ್ ಹೆವನ್. ಪರಲೋಕದ ದೇವರಿಗೆ ನೀವು ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಿರಿ. ಯಾಕೆ? ಫಾರ್ ಹಿಸ್ ಲವಿಂಗ್ ಕೈಂಡ್ನೆಸ್ ಈಸ್ ಎವರ್ ಲಾಸ್ಟಿಂಗ್. ಆತನ ಕರುಣೆ, ಪ್ರೀತಿಯಿಂದ ತುಂಬಿದ ಆತನ ಕರುಣೆ ಅದು ನಿತ್ಯತ್ವಕ್ಕೂ ಇರುವಂತಹದ್ದು. Now if you look into several other passages in the Old Testament, we see that whether it's in 1 Chronicles, 2 Chronicles, the book of Psalms, Jeremiah. Now we think about God's greatness by virtue of His real mercy. Now Scripture also extols God's goodness. ದೇವರ ಒಳ್ಳೆತನದ ಕುರಿತಾಗಿ ದೇವರ ವಾಕ್ಯ ಹೇಳುವಂತಹದ್ದಾಗಿದೆ. Now if you look into Psalm 106 verse 1 and several other passages in the Old Testament, the word of God says that praise the Lord. That's what the psalmist is telling. Praise the Lord for what? Praise the Lord for what? Oh, ye give thanks to the Lord, for He is good. For He is good. ನಮ್ಮ ದೇವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾಕೆ? ಆತನು ಒಳ್ಳೆಯವನು. The comforting knowledge of God's nearness caused the psalmist to proclaim and exclaim, we give thanks to you, O God. We give thanks for your name is near. ನಿನ್ನ ನಾಮವು ಅದು ಸಮೀಪದಲ್ಲಿರುವಂಥದ್ದು. ಕೀರ್ತನೆ 75 1ನೇ ವಚನದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ.
ನಿನ್ನ ನಾಮವು ನಮಗೆ ಅತಿ ಸಮೀಪವಾದದ್ದು. ಸೊ ಗಾಡ್ ಈಸ್ ಟು ಬಿ ಪ್ರೈಸ್ಡ್ ನಾಟ್ ಓನ್ಲಿ ಫಾರ್ ಹಿಸ್ ಅಟ್ರಿಬ್ಯೂಟ್ಸ್ ಬಟ್ ಆಲ್ಸೋ ಫಾರ್ ಹಿಸ್ ಮೈಟಿ ವರ್ಕ್ಸ್. ಆತನ ಶ್ರೇಷ್ಠ ಕಾರ್ಯಗಳಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಹೇಳಬೇಕು. Now if you look into the book of Isaiah chapter 25 and verse 1, you know what Isaiah is writing? He says, "O Lord, you are my God." ನೀ ನನ್ನ ದೇವರು. I will exalt you. ನಾನು ನಿನ್ನನ್ನು ಉನ್ನತದಲ್ಲಿ ನಾನು ಇಡುತ್ತೇನೆ. I will give thanks to your name. ಯಾಕೆ? Why should I give thanks to your name? For you have worked wonders. For you have worked wonders. ನೀನು ಅದ್ಭುತಗಳನ್ನು ಮಾಡಿದಂಥ ದೇವರು. ಅಷ್ಟು ಮಾತ್ರ ಅಲ್ಲ. Now if you go through the book of Psalms again, you know one of the things that the psalmist is telling, the chief among those works are the works of creation. ನೀವು 139ನೇ ಕೀರ್ತನೆಯನ್ನು ಪೂರ್ತಿಯಾಗಿ ನೀವು ಓದಿದರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥದ್ದು, ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ಅದ್ಭುತ ಅದೆಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ತಿಳ್ಕೊಂಡಾಗ from the depth of our hearts we will be able to sing praises to the name of the Lord. So the many rich blessings God bestows on his people also call forth praise. ದೇವರು ನಮ್ಮ ಮೇಲೆ ಕೊಟ್ಟಂತ ಆಶೀರ್ವಾದಗಳು, chief of which is the gift of his own son. ಎಲ್ಲಕ್ಕಿಂತಲೂ ಪ್ರಮುಖವಾದದ್ದು, ಆತನು ತನ್ನ ಏಕ ಕುಮಾರನನ್ನು ನಿನಗೋಸ್ಕರ ನನಗೋಸ್ಕರವಾಗಿ ಆತನು ಕೊಟ್ಟನು. That matchless gift caused Paul to exclaim. In 2 Corinthians chapter 9 and verse 15, he says, "Thanks be to God for his indescribable gift." For his indescribable gift. Now again in the book of Romans chapter 7 verse 23 to 25, Paul also praised God for his deliverance from the indwelling sin. ನಮ್ಮೊಳಗೆ ವಾಸವಾಗಿರತಕ್ಕಂಥ ಪಾಪದಿಂದ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಹೇಳುತ್ತಾನೆ. So the believers triumph over death and grave. ಒಬ್ಬ ವಿಶ್ವಾಸಿಗೆ ಮರಣದ ಮೇಲೆ ಜಯವನ್ನು ಕೊಟ್ಟಂತ ದೇವರಿಗೆ ಆತನ ಸ್ತೋತ್ರವನ್ನು ಹೇಳ್ತಾನೆ. 1 ಕೊರಿಂಥ 15:57 2 ಕೊರಿಂಥ 2:14 ಭಕ್ತನಾದಂಥ ಪೌಲನು ಪುನೊಂದು ಆವರ್ತಿ, he gives thanks to the triumph of the gospel. ಆತನ ಸುವಾರ್ತೆಗಾಗಿ ಸ್ತೋತ್ರ ಹೇಳುತ್ತೇನೆ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಚನದಲ್ಲಿ again Paul is giving praise to the Lord for his call to the ministry. ತನ್ನ ಸೇವೆಗೆ ದೇವರು ತನ್ನನ್ನು ಕರೆದದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾನೆ. Then again in Romans 1:8, Paul, he is giving praise to the Lord for the faith exhibited by others. ಇತರರು ತೋರಿಸಿದಂಥ ನಂಬಿಕೆ and the grace of God poured out on believers. ದೇವರು ತನ್ನ ವಿಶ್ವಾಸಿಗಳ ಮೇಲೆ ಸುರಿಸಿದಂಥ ಆತನ ಕೃಪೆ. It all caused Paul to give thanks to the Lord. Now apostle also, he modeled and taught the truth. What did he teach? ಏನಂತ ಕಲಿಸ್ತಾನೆ? That Christians are to give thanks for all the basic necessities of life. ನಮ್ಮ ಜೀವನದ ಪ್ರತಿಯೊಂದು ಅತ್ಯವಶ್ಯವಾದ ಎಲ್ಲ ಸಂಗತಿಗಳನ್ನು ದೇವರು ಅನುಗ್ರಹಿಸುವಂತವನಾದದ್ದರಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. So in a summary, giving thanks to God
is to be done always. That's what Paul said in Ephesians 5:20. Giving thanks to God always. ಯಾವಾಗಲೂ ದೇವರಿಗೆ ಸ್ತೋತ್ರ ಸಲ್ಲಿಸುವವರು. Again in 1 Thessalonians 5:18 he says, it's not only giving thanks to God always, but we should be giving thanks for everything. For everything. Somebody asked me, when you say everything, does it mean the good things and bad things alike? Sure. Sometimes we think that the bad things have happened. But no bad thing can happen to you and to me without the express plan and the will of God. God has a purpose. ದೇವರು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಟ್ಟದ್ದನ್ನು ನಮ್ಮ ಜೀವನದಲ್ಲಿ ಬಿಟ್ಟು ಬಿಡುವಾಗ ಆತನದಲ್ಲಿ ತನ್ನ ಒಳ್ಳೆಯ ಉದ್ದೇಶವನ್ನು ಆತನು ಪೂರೈಸುತ್ತಾನೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. But of all the things God is to be praised, perhaps the least expected is for his destruction of the wicked. ದುಷ್ಟರ ನಾಶನದ ಕುರಿತು ನಾವು ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸಬೇಕು ಎಂಬುದಾಗಿ ಹೇಳಿದಂಥದ್ದು ನಾವು ಹೆಚ್ಚಾಗಿ ನಾವು ನೋಡುವುದಿಲ್ಲ. Yet that too is an important theme in the scripture. ಆದರೆ ದೇವರ ವಾಕ್ಯದಲ್ಲಿ ಅದು ಕೂಡ ಒಂದು ಪ್ರಮುಖವಾದಂಥ ಒಂದು ವಿಷಯವಾಗಿದೆ. If you look into Deuteronomy chapter 32 verse 43, you know what it reads? Rejoice, O nations, with his people, for he will avenge the blood of his servants and will render vengeance on his adversaries. ದೇವರ ವಾಕ್ಯ ಹೇಳುವಂತಹದ್ದು, ರಾಷ್ಟ್ರಗಳೇ ಸಂತೋಷ ಪಡ್ರಿ. ಯಾಕೆ? ಅವರ ದೇವರ ಜನರ ಜೊತೆಯಲ್ಲಿ. ಫಾರ್ ಹೀ ವಿಲ್ ಅವೆಂಜ್ ದ ಬ್ಲಡ್ ಆಫ್ ಹಿಸ್ ಸರ್ವೆಂಟ್ಸ್. ತನ್ನ ಸೇವಕರ ರಕ್ತವನ್ನು ಸುರಿಸಿದಂಥವರ ವಿರುದ್ಧವಾಗಿ ನಾನು ತೀರ್ಪು ಮಾಡುವಂಥ ದಿನ ಉಂಟು. Again in Psalm 48 verse 11, the word says, let Mount Zion be glad. Let the daughters of Judah rejoice because of your judgments. ನಿನ್ನ ನೀತಿಗಾಗಿ ನಾನು ಸಂತೋಷ ಪಡುತ್ತೇನೆ. Again in Psalm 58 verse 10 and 11, you know what it says? The righteous will rejoice when he sees the vengeance. ದೇವರು ತೀರ್ಪು ಮಾಡ್ತಾನೆ. ಆದ್ದರಿಂದಲೇ ದೇವರ ವಾಕ್ಯ ಹೇಳುವಂತಹದ್ದು, ನೀವು ತೀರ್ಪು ಮಾಡಬೇಡ್ರಿ. ವೆಂಜನ್ಸ್ ಈಸ್ ಮೈನ್ ಸೇತ್ ದ ಲಾರ್ಡ್. ತೀರ್ಪು ಮಾಡುವುದನ್ನು ನನಗೆ ಬಿಟ್ಟುಕೊಡ್ರಿ. ನನ್ನ ಪ್ರಿಯರೇ, ನಮ್ಮ ವಿರುದ್ಧವಾಗಿ ಯಾರಾದರೂ ಕಾರ್ಯಾಚರಣೆ ಮಾಡುವುದಾದರೆ ನಾವು ಅವರ ವಿರುದ್ಧ ತೀರ್ಪು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಲೀವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. God will take the vengeance. God will take the vengeance. So as thought long awaited time approaches, seen in Revelation, shifts from earth where it has been since chapter 6. ನೋಡ್ರಿ, 19ನೇ ಅಧ್ಯಾಯಕ್ಕೆ ಬರುವಾಗ ಸುಮಾರು 6ನೇ ಅಧ್ಯಾಯದಿಂದ ಸುಮಾರು 18 ಅಧ್ಯಾಯದವರೆಗೆ ನಾವು ಸಾಧಾರಣವಾಗಿ ಲೋಕದಲ್ಲಿ ನಡೆಯುತ್ತಿದ್ದಂಥ ವಿಚಾರಗಳನ್ನು ಗಮನಿಸಿದೆವು. Now when we come to chapter 19, our thoughts are shifted to heaven, ಪರಲೋಕದ ಕಡೆಗೆ. Now the intervening chapters have detailed, God's explosion of judgmental fury on the sinful world. ಈ ಮಧ್ಯದಲ್ಲಿ ದೇವರು ತನ್ನ ಕೋಪವನ್ನು ಈ ಲೋಕದ ಮೇಲೆ ತೋರ್ಪಡಿಸುವಂತಹದ್ದನ್ನು ನಾವು ನೋಡಿದೆವು. That fury began to be poured out when the Lord Jesus Christ, the rightful heir to the universe, he received the title deed to the earth from his father. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದಿದೆವಲ್ಲ. ಈ ಲೋಕಕ್ಕೆ ದೇವರು ಅನುಗ್ರಹಿಸಿದಂಥ ಆ ಹಕ್ಕು ಪತ್ರವನ್ನು
ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಹತೋಟಿಗೆ ತಕ್ಕೊಂಡಂಥ ಗಳಿಗೆಯಿಂದ ದೇವರ ತೀರ್ಪು ಲೋಕಕ್ಕೆ ಬರುವಂಥದ್ದನ್ನು ನಾವು 5ನೇ ಅಧ್ಯಾಯದಲ್ಲಿ ನಾವು ಬಹಳ ಗಂಭೀರವಾಗಿ ನಾವು ನೋಡಿದೆವು. ಆಸ್ ಈ ಅನ್ರೋಲ್ಡ್ ದಟ್ ಸ್ಕ್ರೋಲ್, ಆ ಸುರುಳಿಯನ್ನು ದೇವರು ತೆಗೆದಾಗ, ಆ್ಯಂಡ್ ಬ್ರೋಕ್ ಇಟ್ಸ್ 7 ಸೀಲ್ಸ್, ಆ 7 ಮುದ್ರೆಗಳನ್ನು ದೇವರು ತೆರೆದಾಗ ಅಥವಾ ಒಡೆದಾಗ, ಟೆರಿಫೈಯಿಂಗ್ ಜಡ್ಜ್ಮೆಂಟ್ಸ್ ಸ್ಟಕ್ ದಿ ಅರ್ತ್, ಈ ಲೋಕದ ಮೇಲೆ ದೇವರ ತೀರ್ಪು ಬರುವುದಕ್ಕೆ ಪ್ರಾರಂಭಿಸಿದೆ. ದ ಸೀಲ್ ಜಡ್ಜ್ಮೆಂಟ್ಸ್ ವರ್ ಫಾಲೋಡ್ ಬೈ ದ ಈಕ್ವಲಿ ಡಿವಾಸ್ಟೇಟಿಂಗ್ ಟ್ರಂಪೆಟ್ ಆ್ಯಂಡ್ ಬೌಲ್ ಜಡ್ಜ್ಮೆಂಟ್. ನಾವು ಈಗಾಗಲೇ 3 ವಿಧವಾದಂಥ ದೇವರ ತೀರ್ಪಿನ ಕುರಿತಾಗಿ ನಾವು ನೋಡಿದೆವು. ನನ್ನ ಪ್ರಿಯರೇ, ಮುದ್ರೆಗಳ ತೀರ್ಪು, ತುತ್ತೂರಿಗಳ ತೀರ್ಪು, ಬೋಗುಣಿಗಳ ತೀರ್ಪು, ಒಂದಾದರ ನಂತರ ಒಂದು. Now the particular target of God's wrath was Antichrist, worldwide religious, political, economic empire. ದೇವರು ತನ್ನ ಕೋಪವನ್ನು ಈಗ ತೋರಿಸ್ತಿರುವಂತಹದ್ದು ಲೋಕದಾದ್ಯಂತ ಕ್ರಿಸ್ತ ವಿರೋಧಿಯು ಧಾರ್ಮಿಕವಾದ, ರಾಜಕೀಯವಾದ, ಆರ್ಥಿಕವಾದಂಥ ಹತೋಟಿಯನ್ನು ತೆಕ್ಕೊಂಡು ಲೋಕವನ್ನು ಆಳುತ್ತಿರುವಂತಹದ್ದರ ವಿರುದ್ಧವಾಗಿ. And that concentration was in Babylon. ಆತನ ರಾಜಧಾನಿ ಇವಾಗ ಬ್ಯಾಬಿಲೋನ್ ಪಟ್ಟಣ. Now Babylon's destruction was described in detail, which we went through in chapter 17 and also in chapter 18. 17 ಮತ್ತು 18ನೇ ಅಧ್ಯಾಯಗಳಲ್ಲಿ ಬಾಬಿಲೋನಿನ ನಾಶನದ ಕುರಿತಾಗಿ ನಾವು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೇವೆ. Now the whole story is shifted to heaven. With the devastation of the capital city, Babylon, Antichrist empire was dealt a fatal blow. ಕ್ರಿಸ್ತ ವಿರೋಧಿ ಆತನ ಪಟ್ಟಣಕ್ಕೆ ಬಹಳ ಭಯಂಕರವಾದಂಥ ಒಂದು ಹೊಡೆತ ಇವಾಗ ಬಿದ್ದಿದೆ. The final destruction of the world's forces will take place shortly at Armageddon. ನಾವು ಇದೇ 19ನೇ ಅಧ್ಯಾಯ 11ರಿಂದ 21ನೇ ವಚನದವರೆಗೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ವಿವರಿಸುವುದಕ್ಕಿದ್ದೇನೆ. ಹರ್ಮಗದ್ದೋನ್ ಎಂಬಂಥ ಯುದ್ಧವು ನಡೆಯುವುದಕ್ಕಿದೆ. ಆದರೆ ಆ ಎಲ್ಲ ಯುದ್ಧವು ನಡೆಯುವುದಕ್ಕಿಂತ ಮುಂಚಿತವಾಗಿ 19ನೇ ಅಧ್ಯಾಯ ಮೊದಲಿನ 10 ವಚನಗಳಲ್ಲಿ ಪರಲೋಕದಲ್ಲಿ ಉಂಟಾದಂಥ ಸಂತೋಷ, ದೇವರಿಗೆ ಅರ್ಪಿಸುವಂಥ ಸ್ತುತಿ ಅರ್ಪಣೆ, ಆರಾಧನೆ, ಸ್ತೋತ್ರ, ಘನ ಮಾನ ಮಹಿಮೆಯ ಕುರಿತು ವರ್ಣನೆ ಮಾಡಿದರು. ನಾವು ಇದನ್ನು ಮುಂದಿನ ವಾರದಲ್ಲಿ ವಿಸ್ತಾರವಾಗಿ ನಾವು ಅಧ್ಯಯನ ಮಾಡೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ದಿವ್ಯ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಮೊದಲಿನ 10 ವಚನಗಳು ಬಾಬಿಲೋನ್ ಪಟ್ಟಣದ ನಾಶನವಾದ ನಂತರ ಪರಲೋಕದಲ್ಲಿ ಯಾವ ರೀತಿಯಲ್ಲಿ ಸಂತೋಷ ಉಂಟಾಯಿತು, ಅಲ್ಲಿ ದೇವದೂತರ ಮುಂದೆ ವಿಶೇಷವಾದ ಸ್ತುತಿ ಅರ್ಪಣೆ ಉಂಟಾಯಿತು. ಇದೆಲ್ಲದರ ವಿವರಣೆಗಳನ್ನು ಕರ್ತನ ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ನೀನು ನಂಬಿಗಸ್ತನು, ನೀನು ನೀತಿವಂತನು. ಕರ್ತನೆ, ನಿನ್ನ ಜನರ ವಿರುದ್ಧವಾಗಿ ಯಾರು ಹೋರಾಟ ಮಾಡಿದರು ಅದಕ್ಕೆ ವಿರುದ್ಧವಾದ ನ್ಯಾಯವನ್ನು ತೀರಿಸುವಂಥ ದೇವರು ನೀನಾಗಿದ್ದೀ ಎಂಬುದನ್ನು ನಿನ್ನ ವಾಕ್ಯ ಪ್ರಕಟಪಡಿಸುವಂಥದ್ದಾಗಿದೆಯಲ್ಲ. ಈ ದಿವಸದಲ್ಲಿ ಕರ್ತನೆ, ನಾವು ನಿನ್ನ ವಾಕ್ಯವನ್ನು ಕೇಳುವಾಗ ಹೌದು, ನಮ್ಮ ದೇವರು ಆತನು ನೀತಿಯ ದೇವರು, ಆತನು ನ್ಯಾಯವುಳ್ಳಂಥ ದೇವರು ಎಂಬುದನ್ನು ತಿಳ್ಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ಸಂದೇಶವನ್ನು ಕೇಳಿದಂಥ ಪ್ರಿಯ ವೀಕ್ಷಕರು ನೀನು ಆಶೀರ್ವದಿಸಿ ನಡೆಸು. ಮುಂದಿನ ವಾರಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೆನ್.